ನಮಸ್ಕಾರ ಕೇಳುಗ್ರೆ, ಕತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕತೆ ಶುರು ಮಾಡೋಣವಾ? ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ, 19ನೇ ಸಂಚಿಕೆ. ನಿಂಗೆ ಗೊತ್ತಾಮ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಅವಳನ್ನ ಮಾತನಾಡಿಸಿಯೇ ತುಂಬ ದಿನ ಆಗೋಯ್ತು. ಅವಳನ್ನ ಸರಿಯಾಗಿ ನೋಡಿಯೂ ಇಲ್ಲ ಗೊತ್ತಾ. ಅದು ಬಿಡು, ಇವತ್ತೆಲ್ಲ ಏನಾಯ್ತು ಗೊತ್ತಾ ಎಂದು ಎಲ್ಲ ವಿಷಯವನ್ನು ಹೇಳಿ ಮುಗಿಸಿದನು. ಗುಡ್ ಕಣೋ, ಆ ಹುಡುಗಿ ಹೆಸರು ಹೇಳದೆ ಒಳ್ಳೆ ಕೆಲಸನೇ ಮಾಡಿದೆ. ಪಾಪ, ಅದರ ಭವಿಷ್ಯ ಹಾಳಾಗೋಗಿರ್ತಿತ್ತು. ಆಕ್ಚುಲಿ ಇದೇ ಸೂರ್ಯ ಮಾಡಿದ್ದ ದೊಡ್ಡ ತಪ್ಪು. ಬಾರಮ್ಮ ಮಧು, ಹೇಗಿದ್ದೀಯಾ? ಸೂರ್ಯನ ಮನೆಗೆ ಬಂದಳು ಮಧು. ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಿ? ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಮ್ಮ. ಆರೋಗ್ಯ ಮೊದಲಿನಷ್ಟು ಅಲ್ದಿದ್ರು ಸ್ವಲ್ಪ ಸುಧಾರಿಸ್ತಿದೆ. ಇವನಿದಾನಲ್ವಾ ನೋಡ್ಕೊಳ್ಳಕ್ಕೆ. ನಿನ್ನ ಫ್ರೆಂಡ್ ಆಕರ್ಷ್ ಹೆಂಗಿದ್ದಾನಮ್ಮ? ಚೆನ್ನಾಗಿದ್ದಾನೆ ಆಂಟಿ. ಅವತ್ತು ಮನೆಗೆ ಬಂದಿದ್ದ, ತುಂಬ ಲಕ್ಷಣವಾಗಿದ್ದಾನೆ. ಮಧು ತಲೆ ತಗ್ಗಿಸಿದಳು. ಅವಳಿಗೆಲ್ಲ ಪ್ರಸಾದ್ ಅವ್ರ ವಿಷಯ ಗೊತ್ತು, ನಾನು ಹೇಳಿದ್ದೀನಿ, ಸೂರ್ಯನೆಂದನು. ಯಾಕೋ ಹೇಳಕೋದೆ, ಆಗಿದ್ದಾಗಿತ್ತು. ಸಾರಿ ಇವಳಿಂದ ಮುಚ್ಚಿಡೋಕ್ಕಾಗಲಿಲ್ಲ. ಹೋಗ್ಲಿ ಬಿಡು. ಸಾರಿ ಆಂಟಿ, ಅಂಕಲ್ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ನನ್ನಿಂದಾಗಿಯೇ ಇಷ್ಟೆಲ್ಲ ಆಗಿತ್ತು ಅಂತ ನನಗೆ ತುಂಬ ಗಿಲ್ಟ್ ಕಾಡ್ತಾ ಇತ್ತು. ಅದಕ್ಕೆ ನಿಮಗೆ ಹುಷಾರಿಲ್ದಾಗ ನಿಮ್ಮನ್ನು ನೋಡೋಕ್ಕೂ ಬರಲಿಲ್ಲ. ಪರವಾಗಿಲ್ಲ ಮಧು, ಈಗಲಾದ್ರೂ ಬಂದಿಯಲ್ಲ, ಅಷ್ಟು ಸಾಕು. ಇರು, ಏನಾದರೂ ಮಾಡ್ಕೊಂಡು ಬರ್ತೀನಿ. ಲೇಡೀಸ್ ಬೇಡ, ಇವತ್ತು ನಾನೇ ಏನಾದರೂ ಮಾಡ್ತೀನಿ, ನೀವು ಆರಾಮಾಗಿ ಮಾತಾಡ್ತಾ ಇರಿ ಎಂದು ಅಡುಗೆ ಮನೆ ಕಡೆ ಹೊರಟನು. ಆಂಟಿ, ನನಗೆ ಈ ವಿಷಯ ಗೊತ್ತು ಅಂತ ಆಕರ್ಷ್ಗೂ ಹೇಳಿಲ್ಲ. ಅವನು ನನ್ನ ಹತ್ರ ಹೇಳ್ಕೊಂಡಿಲ್ಲ. ಇದಕ್ಕೆ ನೋಡು ನಿಮ್ಮನ್ನ ಒಳ್ಳೆ ಫ್ರೆಂಡ್ಸ್ ಅನ್ನೋದು. ಕೇಳಿದ್ರೆ ಅವನಿಗೆ ಎಲ್ಲಿ ನೋವಾಗುತ್ತೋ ಅಂತ ನೀನು, ನಿನಗೆ ಹೇಳಿದ್ರೆ ಎಲ್ಲಿ ಅವ್ರ ಅಪ್ಪನ ಬಗ್ಗೆ ತಪ್ಪಾಗಿ ತಿಳಿತೀಯಾ ಅಂತ ಅವನು. ಈಗ ಎಲ್ಲ ಸರಿ ಹೋಯ್ತಲ್ಲ, ಬಿಡು. ಮಧು, ನಾನು ನಿನ್ನೊಂದು ಪ್ರಶ್ನೆ ಕೇಳಲಾ? ಕೇಳಿ ಆಂಟಿ. ನಮ್ಮ ಸೂರ್ಯನ ಬಗ್ಗೆ ನಿಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು? ನನಗೇನು ಗೊತ್ತಿಲ್ಲ ಆಂಟಿ. ಅವ್ರು ಮತ್ತೆ ನನ್ನ ಮುಂದೆ ಈ ವಿಷಯ ಮಾತನಾಡಲಿಲ್ಲ. ಆಕರ್ಷ್ ತಂದೆ ನಮ್ಮ ಅಪ್ಪನಿಗೆ ಇಲ್ಲಿ ನಡೆದಿರೋ ವಿಷಯ ಹೇಳಿಲ್ಲ ಅನ್ಸುತ್ತೆ. ಪ್ರಸಾದ್ ಅಂಕಲ್ ಈಗೀಗ ತುಂಬ ಡಲ್ ಆಗಿದ್ದಾರೆ. ಈ ವಿಷಯ ನನಗೆ ಆಕರ್ಷ್ ಹೇಳಿಲ್ಲ, ಆದರೂ ಅವನ ಆಡೋ ಮಾತಲ್ಲೇ ಗೊತ್ತಾಯ್ತು. ನಮ್ಮ ತಂದೆ ಹೇಳಿದ್ದು ಒಂದೇ ಮಾತು, ಇದೇ ಪ್ರೀತಿ ನಿಮ್ಮ ಓದ್ ಮುಗಿದ ಮೇಲೂ ಇದ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ. ನಾನೇ ಆದಷ್ಟು ದೂರ ಇದ್ದೀನಿ. ಮನಸ್ಸು ಕೇಳಲ್ಲ ಆಂಟಿ. ಒಂದೊಂದು ಸಾರಿ ತುಂಬ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ. ಇದನ್ನ ನಿಮ್ಮ ಮಗನ ಮುಂದೆ ಏನಾದರೂ ಹೇಳಿದ್ರೆ ನನ್ನ ಅವ್ರ ಪ್ರೀತಿಲಿ ಮುಳುಗಿಸಿ ಬಿಡ್ತಾರೆ. ಆಮೇಲೆ ನಾನು ನನ್ನ ಅಮ್ಮ ಅಪ್ಪನ ನಂಬಿಕೆ ಕಳೆದುಕೊಂಡ ಹಾಗೆ ಆಗುತ್ತೆ ಎನ್ನುವಾಗ ಅವಳ ಕಣ್ಣಾಲಿಗಳು ತುಂಬಿ ಬಂದಿದ್ದವು. ಛೇ, ಪ್ರೀತಿನ ಮನಸ್ಸಲ್ಲೇ ಇಟ್ಕೊಂಡು ಎಷ್ಟು ಒದ್ದಾಡ್ತಿದೆ ಈ ಹುಡುಗಿ ಎಂದುಕೊಂಡರು ಲಕ್ಷ್ಮಿಯವರು. ಅವಳನ್ನು ಸಮಾಧಾನ ಮಾಡಿ, ಒಳ್ಳೆ ನಿರ್ಧಾರ ಮಾಡಿದೀಯ ಮಧು. ಇದೇ ಸರಿಯಾದ ವಯಸ್ಸು ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ. ಎಲ್ಲರೂ ಜಾರೋದೇ ಈ ವಯಸ್ಸಲ್ಲಿ. ಈ ಟೈಮ್ನಲ್ಲಿ ನಾವು ಸ್ವಲ್ಪ ಆಲೋಚಿಸಿ ಹೆಜ್ಜೆ ಇಟ್ಟರೆ ಒಳ್ಳೆ ಜೀವನ ನಮ್ದಾಗುತ್ತೆ. ಜಾಸ್ತಿ ತಲೆ ತಿಂದೆ ಅಂತ ಬೈಕೋಬೇಡ. ನಾನು ಟೀಚರ್ ಕೆಲಸ ಮಾಡಿದವಳು, ಹಾಗಾಗಿ ಬುದ್ಧಿ ಹೇಳೋ ಬುದ್ಧಿ ಜಾಸ್ತಿ ಎಂದರು. ಮಧು ಅವರ ಕೈ ಹಿಡಿದು, ನನ್ನ ಮನಸ್ಸು ಇವತ್ತು ನಿರಾಳ ಆಯಿತು ಆಂಟಿ. ಈ ವಿಷಯ ಮನೇಲಿ ಹೇಳೋಕ್ಕಾಗದೆ ತುಂಬ ಒದ್ದಾಡ್ಬಿಟ್ಟಿದ್ದೀನಿ. ಒಂದ್ಸಾರಿ ಹೇಳಿ ಆಗಿದ್ದ ಅನಾಹುತವೇ ಸಾಕು. ತುಂಬ ಥ್ಯಾಂಕ್ಸ್ ಆಂಟಿ ಎಂದಳು. ಅಷ್ಟರಲ್ಲಿ ಬಂದ ಸೂರ್ಯ, ಏನು ಥ್ಯಾಂಕ್ಸ್ ಎಲ್ಲ ಹೇಳ್ತಾ ಇದೀಯಾ, ಏನ್ ಕತೆ ಕೇಳ್ದ. ಅದು ನಮ್ ಪರ್ಸ್ನಲ್, ನಿಮ್ಗೆ ಯಾಕೆ? ಓಹೋ ಹೌದಾ, ನಿಮ್ಮ ಪರ್ಸ್ನಲ್ ನೀವೇ ಇಟ್ಕೊಳ್ಳಿ. ನೀನು ಹೋದ್ಮೇಲೆ ನಮ್ಮಿಬ್ರ ಮಧ್ಯೆ ಯಾವ ಪರ್ಸ್ನಲ್ ಇರೋಲ್ಲ. ಆಗ ನಮ್ಮಮ್ಮ ನನಗೆಲ್ಲ ಹೇಳ್ತಾರೆ ಎಂದ. ನೋ ತೇಜ, ಖಂಡಿತ ಹೇಳಲ್ಲ. ಏನ್ ಅಡ್ಗೆ ಮಾಡಿದೀಯಾ? ಹೇಳ್ಬೇಡಿ, ನೀವೇ ಇಟ್ಕೊಳ್ಳಿ. ಸದ್ಯಕ್ಕೆ ಕಾಫಿ ಮಾಡಿದ್ದೀನಿ, ಇದನ್ನು ಕುಡೀರಿ. ಆಮೇಲೆ ಹೋಟೆಲ್ನವ್ರಿಗೆ ಕಾಲ್ ಮಾಡಿದ್ದೀನಿ, ಟಿಫಿನ್ ಪಾರ್ಸೆಲ್ ತಂದು ಕೊಡ್ತಾರೆ ಎಂದ. ಸರಿ ಕಣೋ, ನಾನು ಕಾಫಿ ಕುಡಿದು ಸ್ನಾನ ಮಾಡಿ ಬರ್ತೀನಿ, ನೀವು ಮಾತಾಡ್ತಾ ಇರಿ ಎಂದು ಎದ್ದು ಹೋದರು ಲಕ್ಷ್ಮಿಯವರು. ಹೇಗಿದೆ ಕಾಫಿ? ಸೂರ್ಯ ಕೇಳ್ದ. ಪರವಾಗಿಲ್ಲ, ನಾನು ಮಾಡೋಷ್ಟೇನು ಚೆನ್ನಾಗಿಲ್ಲ ಎಂದಳು. ನಿನ್ನ ಅಜ್ಜಿ ಕುಡಿಯೇ ಸುಮ್ಮನೆ, ನಿನ್ನ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ನಿನಗೇನು ಬರಲ್ಲ ಮಾಡೋಕೆ ಅಂತ ಎಂದ. ನಕ್ಕಳು. ಸಾಕು ನಕ್ಕಿದ್ದು, ಇರು ಬಂದೆ. ಸೂರ್ಯ ರೂಮ್ಗೆ ಹೋಗಿ ಒಂದು ಬಟ್ಟೆಯ ಕವರ್ ತಂದು ಕೊಟ್ಟ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಂದ. ಮಧು ನನಗೆ ಬೇಡವೆಂದಳು. ತಗೊಳ್ಳೆ ಮಾರಾಯ್ತಿ, ಎಷ್ಟು ಇಷ್ಟಪಟ್ಟು ತಂದಿದ್ದೀನಿ. ಪ್ಲೀಸ್ ಬೇಡ ಅನ್ಬೇಡ. ನಾನು ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ ಕೊಡ್ತಿದ್ದೀನಿ. ಅದಕ್ಕೆ ಬೇಡ ಅನ್ನೋ ಅಧಿಕಾರ ನಿನಗಿಲ್ಲ, ಅರ್ಥ ಆಯ್ತಾ ಎಂದ. ಆದ್ರೆ ನಾನು ಪ್ರೀತಿಸ್ತಾ ಇಲ್ವಲ್ಲ, ಇದನ್ನ ತೆಗೆದುಕೊಳ್ಳಕ್ಕೆ ನನಗೆ ಮುಜುಗರ ಆಗುತ್ತೆ ಎಂದಳು. ಅದನ್ನೆಲ್ಲ ಸೈಡಿಗೆ ಬಿಟ್ಟಾಕಿ, ತಗೋ, ಇಲ್ಲ ಅಂದ್ರೆ ಇವತ್ತು ಬೆಳಿಗ್ಗೆದು ಫೋಟೋ ನೆನಪಿದೆ ತಾನೆ ಎಂದ. ಮಧು ಸುಮ್ಮನೆ ಮಾತನಾಡದೆ ತೆಗೆದುಕೊಂಡಳು. ಹೋಗಿ ಹಾಕೊಂಡ್ ಬಾ. ಏನು? ಅದರಲ್ಲಿರೋ ಡ್ರೆಸ್ ಹಾಕೊಂಡ್ ಬಾ ಅಂದಿದ್ದು.
ಬೇಡ ಬೇಡ, ನಾನು ಇನ್ನೊಂದು ದಿನ ಹಾಕ್ಕೊಳ್ತೀನಿ ಅಷ್ಟೇ, ಇವಾಗ ಹೋದ್ರೆ ಸರಿ, ಇಲ್ಲ ಅಂದ್ರೆ ಎಂದು ಅವಳ ಸಮೀಪಕ್ಕೆ ಬರಲು ಅವಳು ಹಿಂದೆ ಹಿಂದೆ ಸರಿದು, ಸರಿ ಹೋಗ್ತೀನಿ, ನೀವು ಸ್ವಲ್ಪ ದೂರ ನಿಲ್ಲಿ ಎಂದಳು. ಹಾಗ್ ಬಾ ದಾರಿಗೆ, ಅಮ್ಮ ಕೆಳಗಿದ್ದಾರೆ, ಮೇಲಿನ ರೂಮ್ಗೆ ಹೋಗು, ನಾನು ಇಲ್ಲೇ ಇರ್ತೀನಿ ಎಂದ. ಮಧು ಸೀದಾ ಮೇಲಿನ ರೂಮ್ಗೆ ಹೋಗಿ ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿರೋ ಗುಲಾಬಿ ಬಣ್ಣದ ಡ್ರೆಸ್ ಅವಳಿಗೆ ತುಂಬಾ ಇಷ್ಟವಾಗಿತ್ತು. ಬಟ್ಟೆ ಬದಲಿಸಿ ಅದನ್ನು ಹಾಕಿಕೊಂಡು ಕನ್ನಡಿ ಮುಂದೆ ನಿಂತ ಅವಳಿಗೆ ಎಷ್ಟು ಕರೆಕ್ಟಾಗಿ ಫಿಟ್ ಆಗಿದೆ ಈ ಡ್ರೆಸ್, ತುಂಬ ಚೆನ್ನಾಗಿದೆ ಎಂದುಕೊಳ್ಳುತ್ತಾ ಹಿಂದೆ ಕಬೋರ್ಡ್ಗೆ ಅಂಟಿಸಿದ್ದ ಸೂರ್ಯನ ಫೋಟೋ ಕನ್ನಡಿಯಲ್ಲಿ ನೋಡಿ ನಾಚಿಕೊಂಡಿತು ಹುಡುಗಿ. ನಾಚಿಕೆಗೆ ಮುಖದ ಬಣ್ಣ, ಬಟ್ಟೆಯ ಬಣ್ಣ ಪೈಪೋಟಿಗೆ ಬಿದ್ದಿದ್ದಂತೂ ಸುಳ್ಳಲ್ಲ. ಮಧು ರೆಡಿಯಾಗಿ ಕೆಳಗೆ ಬಂದವಳನ್ನ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಸೂರ್ಯ ಆಗಲೇ ಒಂದು ಡುಯೆಟ್ ಹಾಡಿ ಬಂದಿದ್ದ. ಅವಳ ಹತ್ತಿರ ಹೋಗಿ ಒಂದು ಕ್ಷಣ ಕಳೆದು ಹೋಗಿದ್ದ. ಅವಳ ಜುಮ್ಕಿ, ಅವಳ ಮುಂಗೂರುಳು, ಅವಳ ಹಣೆಯ ಮೇಲಿನ ಚಿಕ್ಕ ಕುಂಕುಮ, ಅವಳ ಕೆಂಪು ಕೆನ್ನೆಗಳು ಮತ್ತು ಹೊಸ ಪಿಂಕ್ ಡ್ರೆಸ್ ಅವಳ ಸೌಂದರ್ಯವನ್ನ ದುಪ್ಪಟ್ಟು ಮಾಡಿದ್ದವು. ಎಲೆಯ ಮೇಲಿರುವ ಮಂಜಿನಂತೆ ಸುಂದರವಾಗಿ ಕಾಣಿಸುತ್ತಿದ್ದಳು ಈ ಚಂದನದ ಗೊಂಬೆ. ಅಲ್ಲಲ್ಲ, ಅವನ ಬೆದರು ಬೊಂಬೆ. ಸಾಕು ಕನ್ಸ್ ಕಂಡಿದ್ದು, ಹೇಗ್ ಕಾಣಿಸ್ತಿದ್ದೀನಿ ಹೇಳಿ. ಆಲ್ವೇಸ್ ಬ್ಯೂಟಿಫುಲ್ ಡಾರ್ಲಿಂಗ್ ಎಂದ. ಹುಡುಗಿಗೆ ಒಂದು ಕ್ಷಣ ರೋಮಾಂಚನವಾಯಿತು. ನನಗೆ ಈ ಪಿಂಕ್ ಕಲರ್ ತುಂಬಾ ಇಷ್ಟ ಎಂದಳು. ಅಂದ್ರೆ ನನ್ ಗೆಸ್ ಕರೆಕ್ಟ್ ಅಂತ ಆಯ್ತು. ಅಂದ್ರೆ ಈ 1.5 ವರ್ಷದಲ್ಲಿ ನಿನ್ನ ಹತ್ರ ನಾನು ಅಬ್ಸರ್ವ್ ಮಾಡಿದ ಹಾಗೆ ಪಿಂಕ್ ಕಲರ್ ಬಟ್ಟೆಗಳೇ ಜಾಸ್ತಿ ಇದ್ದಾವೆ. ನಿನಗೆ ಇಷ್ಟ ಆಗಬಹುದು ಅಂತ ಅನ್ಕೊಂಡು ಅದೇ ಕಲರ್ ತಂದೆ. ಮತ್ತೆ ಫಿಟ್ಟಿಂಗ್ ಹೆಂಗೆ ಇಷ್ಟು ಪರ್ಫೆಕ್ಟ್ ಕೇಳಿದಳು. ಗೆಸ್ ಮಾಡು ನೋಡೋಣ. ನಂಗೇನ್ರಿ ಗೊತ್ತು. ಅವಳ ಕಿವಿಯ ಹತ್ತಿರ ಬಾಗಿ, ಅವತ್ತು ಹೋಟೆಲ್ನಲ್ಲಿ ತಪ್ಕೊಂಡಿದ್ನಲ್ಲ, ಒಂದು ಅಂದಾಜ್ ಮೇಲೆ ತಗೊಂಡು ಬಂದೆ ಎಂದು ಪಿಸುಗುಟ್ಟಿದನು. ಮಧು ಕೆನ್ನೆಗಳಿಗೆ ಮತ್ತೊಮ್ಮೆ ಬಣ್ಣ ಬಂದಿತು. ಅಷ್ಟರಲ್ಲಿ ಸ್ನಾನ ಮುಗಿಸಿ ಬಂದ ಲಕ್ಷ್ಮಿಯವರು ಮಧುವನ್ನು ನೋಡಿ, ಮುದ್ದಾಗಿ ಕಾಣಿಸ್ತಿದ್ಯಾ ಮಧು, ನಮ್ ತೇಜನ್ ಸೆಲೆಕ್ಷನ್ ಅಂದ್ರೆ ಸುಮ್ಮನೆ ಅಲ್ಲ ನೋಡು ಎಂದರು. ಮಾ, ನೀನ್ ಹೇಳಿದ್ದು ಮಧು ಹಾಕಿದ ಡ್ರೆಸ್ ಸೆಲೆಕ್ಟ್ ಮಾಡಿದ್ದಕ್ಕ ಅಥವಾ ಮಧುನ್ ಸೆಲೆಕ್ಟ್ ಮಾಡಿದ್ದಕ್ಕ? ನೀನು ಯಾವ್ದು ಅನ್ಕೊಳ್ತೀಯೋ ಅದಕ್ಕೆ. ನೋಡು, ಬೆಲ್ ಆಯ್ತು, ತಿಂಡಿ ತಂದ್ರು ಅನ್ಸುತ್ತೆ, ಬನ್ನಿ ತಿಂಡಿ ತಿನ್ನೋಣ. ನಾನು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಆಂಟಿ. ಯಾಕಮ್ಮ, ಇದೇ ಇರ್ಲಿ ಬಿಡು. ಇನ್ನು ಸ್ವಲ್ಪ ದಿನಕ್ಕೆ ನನ್ನ ಹುಟ್ಟುಹಬ್ಬ ಇದೆ, ಆಗ ಹಾಕೊಳ್ತೀನಿ ಎಂದಳು. ಸರಿನಮ್ಮ, ನೀನಿಷ್ಟ ಎಂದಳು ಲಕ್ಷ್ಮಿಯವರು. ಎಲ್ರೂ ತಿಂಡಿ ತಿಂದ್ರು. ಮಧು ಸೂರ್ಯ ಜೊತೆಯಲ್ಲಿ ಕಾಲೇಜ್ಗೆ ಹೋದ್ರು. ಮಧು ಸೂರ್ಯ ಒಟ್ಟಿಗೆ ಕಾಲೇಜ್ಗೆ ಬಂದಿದ್ದನ್ನ ನೋಡಿ ಅಲ್ಲಿ ನಿಂತಿದ್ದ ಎಲ್ಲರೂ ಮುಖ ಮುಖ ನೋಡಿಕೊಂಡು ಪಿಸು ಮಾತು ಶುರು ಮಾಡಿದರು. ಅವರಿಬ್ಬರಿಗೆ ಅಲ್ಲೇನಾಗುತ್ತಿದೆ ಅನ್ನೋ ಅರಿವಿರಲಾರದಷ್ಟು ದೊಡ್ಡ ಅನಾಹುತ ಆಗಿ ಹೋಗಿತ್ತು. ಸೂರ್ಯನ ರೂಮ್ನಲ್ಲಿ ಮಧು ಡ್ರೆಸ್ ಬದಲಿಸಿದ್ದನ್ನ ವಿಡಿಯೋ ಮಾಡಿ ಇಡೀ ಕಾಲೇಜ್ಗೆ ಹಬ್ಬಿಸಲಾಗಿತ್ತು. ಮುಂದುವರಿಯುವುದು. ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ತಿಳಿಸಿ. ಕತೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು. ಖುಷಿ.